ಒಂದು ಕರದಿಂದ ಅಭಯವ ನೀವಳೆ, ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲಿ ಶೋಭಾನೆ. ಹೀಗೆ ಲಕ್ಷ್ಮೀ ಶೋಭಾನ ಪದದ 5ನೇ ಪದದ ಅರ್ಥ ಚಿಂತನೆಯನ್ನ ಕ್ರಮಶಃ ಮಾಡ್ತಾ ಹೋಗೋಣ. ಹಿಂದಿನ ಪದ್ಯದಲ್ಲಾಗಬೇಕಾದಾಗ ವಾದಿರಾಜ ಯತಿ ಸಾರ್ವಭೌಮರು ಲಕ್ಷ್ಮೀದೇವಿಯ ಕಂಠ ಹೇಗಿದೆ, ಅವಳು ಆ ಕಂಠದಲ್ಲಿ ಕುತ್ತಿಗೆಯಲ್ಲಿ ಏನೆಲ್ಲ ಧಾರಣ ಮಾಡಿದ್ದಾಳೆ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಹುಟ್ಟು ಮೆರೆದಳು. ಶಂಖದಂತೆ ಇರತಕ್ಕಂತ ಸುಂದರವಾದ ಕಂಠ, ಆ ಕಂಠಕ್ಕೂ ಕಟ್ಟಿರ್ತಕ್ಕಂತ ಮಂಗಳ ಸೂತ್ರ ಅಂದ್ರೆ ಸಾಕ್ಷಾತ್ ಭಗವಂತನೇ ಕಟ್ಟಿದ್ದಾನೆ. 2 ಕೈಗಳಲ್ಲಿ ಕಮಲವನ್ನು ಧಾರಣೆ ಮಾಡಿದ್ದಾಳೆ. ಜೊತೆಗೆ ಅವಳು ಧಾರಣೆ ಮಾಡಿರ್ತಕ್ಕಂಥ ವಸ್ತ್ರ ಪೀತಾಂಬರ ವಸ್ತ್ರ ಅನ್ನುವಂತ ವಿಚಾರವನ್ನ ಹಿಂದಿನ ಪದ್ಯದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರು. ಯಾಕಂದ್ರೆ ಮುಂದೆ ಹೇಳಲಿಕ್ಕೆ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ಹಾಗಾಗಿ ವಾದಿರಾಜರು ಕೆಲವು ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ರು. ಇನ್ನು ಈ ಪದ್ಯದಲ್ಲಿ ಒಂದು ಕರದಿಂದ ಅಭಯವ ನೀವಳೆ, ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲಿ. ಒಟ್ನಲ್ಲಿ ಭಗವಂತ ಹೇಗೆ ಸಹಸ್ರಾಕ್ಷನೋ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ವೇದವೇ ಹೇಳುವಂತೆ ಭಗವಂತನಿಗೆ 1000 ಕಣ್ಣು ಅಥವಾ 1000 ತಲೆಗಳು ಅನ್ನುವ ಅನುಸಂಧಾನ ಅಲ್ಲ. ಭಗವಂತ ಅನಂತ ಕಣ್ಣುಗಳನ್ನು ಉಳ್ಳವನಾಗಿದ್ದಾನೆ, ಅನಂತ ದೇಹವನದ್ದು, ಅವಯವಗಳು ಅನಂತ. ಹಾಗಿರ್ಬೇಕಾದಾಗ ಲಕ್ಷ್ಮೀದೇವಿಗೆ ಸೀಮಿತವಾಗಿ ಇಷ್ಟ ಇದ್ದಾವ ಅಂದ್ರೆ ಇಲ್ಲ, ಲಕ್ಷ್ಮೀದೇವಿಯೂ ಕೂಡ ಭಗವಂತನಂತೆಯೇ. ಆದರೂ ಇಲ್ಲಿ ಕೇವಲ ಲಕ್ಷ್ಮೀದೇವಿಗೆ 4 ಕೈಗಳನ್ನ ಆ ಲಕ್ಷ್ಮೀದೇವಿ ಉಳ್ಳವಳಾಗಿದ್ದಾಳೆ. ಆ ರಮಾದೇವಿ 4 ಕೈಯನ್ನು ಉಳ್ಳವಳಾಗಿದ್ದಾಳೆ. ಹಿಂದಿನ 2 ಕೈಯಲ್ಲಿ ಅಂದ್ರೆ ಹಿಂದಿನ ಪದದಲ್ಲಿ ಆಗಬೇಕಾದಾಗ 2 ಪದ್ಮಗಳನ್ನ ಧಾರಣೆ ಮಾಡಿದ್ದಾಳೆ ಅಂತ ಹೇಳಿ, ಮತ್ತೆ ಪುನಃ ಇಲ್ಲಿ ಇನ್ನೂ 2 ಕೈಗಳಿಂದ ಯಾವುದನ್ನೆಲ್ಲ ಸೂಚಿಸ್ತಾ ಇದ್ದಾಳೆ, ತನ್ನ ಕೈಗಳಿಂದ ಭಕ್ತರಿಗೆ ಯಾವ ರೀತಿಯ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ ಅನ್ನುವ ವಿಚಾರವನ್ನ ದಾಸರು ಈ ಪದದಲ್ಲಿ ಹೇಳಿಕ್ಕಿದ್ದಾರೆ. ಒಂದು ಕರದಿಂದ ಅಭಯವ ನೀವಳೆ, ಲಕ್ಷ್ಮೀದೇವಿ ಒಂದು ಕೈಯಿಂದ ಅಭಯವನ್ನ ಕೊಡ್ತಾ ಇದ್ದಾಳೆ ಇಡೀ ಜಗತ್ತಿಗೆ. ತನ್ನನ್ನ ನಂಬಿದಂತ ತನ್ನ ಮಕ್ಕಳಿಗೆ ಅದು ಅಭಯ ಅಂತ ಗೊತ್ತಾಗುತ್ತೆ. ಉಳಿದವರಿಗೆಲ್ಲ ಸುಮ್ಮನೆ ಕೈ ಹೀಗೆ ಇಟ್ಕೊಂಡಿದ್ದಾಳೆ ಅನ್ನುವ ವಿಚಾರ ಮಾತ್ರ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ಯಾಕೆ ಏನು ಅನ್ನೋದು ಒಂದು ಗೊತ್ತಾಗೋದಿಲ್ಲ. ಒಂದು ಕರದಿಂದ ಅಭಯವ ನೀವಳೆ, ಅತ್ಯಂತ ದುಃಖದಲ್ಲಿರ್ತಕ್ಕಂಥವರಿಗೆ, ಈ ಸಂಸಾರದ ನೋವಿನಿಂದ ಯಾರೆಲ್ಲ ವಿಪರೀತವಾಗಿ ಬಳಲ್ತಾ ಇದ್ದಾರೋ, ಈ ಸಂಸಾರದ ಬೇಗೆ, ಈ ಶಖೆ ಏನಿದೆ, ವಾಸ್ತವಿಕವಾಗಿ ಇದು ಧನುರ್ಮಾಸದಲ್ಲಿ ಎಲ್ಲರಿಗೂ ಚಳಿ ಆಗುತ್ತೆ. ಆದರೆ ಸಂಸಾರದಲ್ಲಿ ನೋವು ಅನುಭವಿಸ್ತಾ ಇರತಕ್ಕಂಥವರಿಗೆ ಶಖೆಯೇ, ಅವರಿಗೆ ಯಾವತ್ತೂ ತಂಪಿಲ್ಲ. ಹಾಗಾಗಿ ಈ ಸಂಸಾರದಲ್ಲಿ ಯಾರೆಲ್ಲ ಒದ್ದಾಡ್ತಾ ಇದ್ದಾರೋ, ಈ ಸಂಸಾರವೆಂಬ ಬೇಗೆಯಿಂದ ಬಿಸಿಯಿಂದ ಯಾರೆಲ್ಲ ಒದ್ದಾಡ್ತಾ ಇದ್ದಾರೋ ಅಂತವರಿಗೆ ತಂಪು ಕೊಡೋದಕ್ಕೆ, ಅಭಯವನ್ನ ಕೊಡೋದಕ್ಕೆ, ತಂಪು ಅಂದ್ರೆ ಸಾಕ್ಷಾತ್ ಮೋಕ್ಷ, ಅಭಯವನ್ನ ಕೊಡೋದಕ್ಕೆ ಏನು ಮಾಡ್ತಾ ಇದ್ದಾಳಂತೆ ಲಕ್ಷ್ಮೀದೇವಿ? ಒಂದು ಕರದಿಂದ ಅಭಯವ ನೀವಳೆ, ಅಭಯವನ್ನ ತೋರಿಸೋದಕ್ಕೆ ನೀವು ಹೆದರಬೇಡಿ, ನಾನಿದ್ದೇನೆ ಅಂತ. ನಾನಿದ್ದೇನೆ ಅಂದ್ರೆ ನನ್ನ ಅಂತರ್ಯಾಮಿ ನಾರಾಯಣ ಇದ್ದಾನೆ, ನನ್ನ ಗಂಡ ಇದ್ದಾನೆ, ನಿಮ್ಮೆಲ್ಲರ ತಂದೆ ಇದ್ದಾನೆ, ನಿಮ್ಮೆಲ್ಲರ ಜಗದ್ರಕ್ಷಕ ಇದ್ದಾನೆ, ಜೊತೆಯಲ್ಲಿ ನಾನು ಇದ್ದೀನಿ, ನಾವೆಲ್ಲ ನೋಡ್ಕೊಳ್ತೇವೆ, ನೀವು ಯಾವುದಕ್ಕೂ ಹೆದರಬೇಡಿ ಅನ್ನೋದನ್ನ ಸೂಚಿಸೋದಕ್ಕೆ ಒಂದು ಕರದಿಂದ ಅಭಯವ ನೀವಳೆ, ಅಭಯವನ್ನ ಕೊಡ್ತಾ ಇದ್ದಾಳೆ ತಾಯಿ. ಯಾಕೆ ನೀವು ಹೆದರ್ತಾ ಇದ್ದೀರಿ ಅಂತ. ಮಕ್ಕಳೆಲ್ಲಾದ್ರೂ ಬಿದ್ದು ಬಂದಾಗ ತಾಯಿ ಆದೊಳೇನು ಹೇಳ್ತಾಳೆ? ಪರವಾಗಿಲ್ಲ, ಏನಾಗೋದಿಲ್ಲ, ನಾನಿದ್ದೀನಿ ಅಂತ ಹೇಳ್ತಾಳೆ. ನಾನಿದ್ದೀನಿ ಅನ್ನೋ ಒಂದು ಮಾತು ಸಾಕು, ಆ ಮಕ್ಕಳಿಗೆ ಎಲ್ಲ ದುಃಖವೂ ಕೂಡ ಕಮ್ಮಿ ಆಗುತ್ತೆ, ಎಷ್ಟೋ ಹೆದರಿಕೆ ಆಗೋಗುತ್ತೆ. ಕೆಲವೊಂದು ಬಾರಿ ಏನೋ ತಪ್ಪುಗಳನ್ನ ಮಾಡ್ಕೊಂಡು ಬಂದಿರ್ತಾರೆ, ಅಥವಾ ಎಲ್ಲೋ ಬಿದ್ದು ಬಂದಿರ್ತಾರೆ, ಅದನ್ನ ತಂದೆ ತಾಯಿ ಹೇಳಬೇಕಾ ಬೇಡವಾ ಅನ್ನೋ ವಿಪರೀತವಾದ ಗೊಂದಲ ಮಕ್ಕಳಲ್ಲಿ ಇರ್ಬೇಕಾದಾಗ ತಾಯಿ ಹೇಳ್ತಾಳಂತೆ, ತೊಂದರೆ ಇಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ ಬಿಡು ಅಂತ. ಕೆಲವೊಂದು ವಿಚಾರಗಳನ್ನ ತಂದೆಯಿಂದ
ತಾಯಿ ಮುಚ್ಚಿಡ್ತಾಳೆ ಮಕ್ಕಳ ವಿಚಾರವನ್ನ ಎಲ್ಲವನ್ನೂ ಪುರುಷನ ಹತ್ರ ಹೇಳ್ಕೊಳ್ಳೋದಿಲ್ಲ, ತನ್ನ ಗಂಡ ಹತ್ರ ಹೇಳ್ಕೊಳ್ಳೋದಿಲ್ಲ. ಮಕ್ಕಳಿಗೆ ಎಲ್ಲಾದ್ರೂ ತೊಂದರೆ ಬರಬಹುದು ಅಥವಾ ಗಂಡ ಹೊಡಿಬಹುದು ಅನ್ನುವ ಭಯದಿಂದ ತಾಯಿಯಾದವಳು ತನ್ನ ಮಕ್ಕಳ ಮೇಲಿನ ವಿಪರೀತವಾದ ಮೋಹ, ಅಭಿಮಾನ, ಪ್ರೀತಿಯಿಂದ ಕೆಲವೊಂದು ವಿಚಾರಗಳನ್ನ ಹೇಳೋದಿಲ್ಲ. ಅದು ಎಲ್ಲರಿಗೂ ಈ ಅನುಭವ ಆಗಿರುತ್ತೆ. ತಂದೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಪ್ರೀತಿಯನ್ನು ತೋರಿಸ್ತಾನೆ, ಇಲ್ಲ ಅಂತ ಏನಲ್ಲ. ಆದರೆ ತಂದೆಯನ್ನ ಮೀರಿಸುವಂತ ಪ್ರೀತಿ ತಾಯಿಯದ್ದಾಗಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ತಂದೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆಗ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ತಾಯಿ ಅರ್ಥ ಮಾಡ್ಕೊಳ್ತಾಳೆ. ಹಾಗಾಗಿ ತಾಯಿ ಆದವಳು ಹೇಳ್ತಾ ಇದ್ದಾಳೆ, ಯಾರು ತಾಯಿ? ಇಡೀ ಜಗತ್ತಿಗೆ ತಾಯಿ ಯಾರು? ನಿಮಗೆ, ನಮಗೆ, ಇಡೀ ಅಖಿಲಾಂಡ ಕೋಟಿ ಈ ಜೀವರಾಶಿಗೆ, ಈ ಕೋಟಿ ಕೋಟಿ ಜೀವನಿರ್ತಕ್ಕಂಥ ಈ ಇಡೀ ಜಗತ್ತಿಗೆ ತಾಯಿ ಯಾರು? ಮಮತೆಯನ್ನು ತೋರಿಸುವಂತ ತಾಯಿ ಯಾರು ಅಂದ್ರೆ ಸಾಕ್ಷಾತ್ ರಮಾದೇವಿ, ಲಕ್ಷ್ಮೀದೇವಿ, ಮಹಾಲಕ್ಷ್ಮಿ, ಜಗನ್ಮೋಹಿನಿ, ದುರ್ಗಾ, ರಮಾ. ಒಂದು ಕರದಿಂದ ಅಭಯವನ್ನ ಕೊಡ್ತಾ ಇದ್ದಾಳೆ. ಅಭಯವ ನೀವಳೇ. ವಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ, ಅಮ್ಮ ತಾಯಿ ನೀನ್ ಯಾರು ಗೊತ್ತಮ್ಮ? ನೀನು ಅಭಯವನ್ನ ಕೊಡ್ತಕ್ಕಂಥವಳಮ್ಮ. ನೀನು ಸಾಮಾನ್ಯಳಾದಂತ ಸ್ತ್ರೀ ನೀನಲ್ಲ, ಸಾಮಾನ್ಯಳಾದ ಕನ್ಯೆ ನೀನಲ್ಲ, ಕೇವಲ ವಿವಾಹಕ್ಕೋಸ್ಕರ ಬಂದಂತವಳು ನೀನಲ್ಲ. ಇಡೀ ಜೀವರಾಶಿಗೆ ಅನುಗ್ರಹವನ್ನ ಮಾಡಿಕೊಡ್ಲಿಕ್ಕೆ, ಇಡೀ ಜೀವರಾಶಿಗೆ ಅವರಲ್ಲಿ ಸತ್ವ, ರಜ, ತಮೋಗುಣಗಳನ್ನ ಸೃಷ್ಟಿ ಮಾಡಿ ಅವರಲ್ಲಿ ಎಲ್ಲಾ ರೀತಿಯ ವ್ಯವಹಾರಗಳನ್ನ ನಡೆಸೋದು, ಜೊತೆಗೆ ಅವರ ಮೇಲೆ ಕ್ಷಮೆಯನ್ನು ತೋರಿಸೋದು ಕೂಡ ದುರ್ಗಾದೇವಿಯೇ. ಅವರಲ್ಲಿ ಎಂತ ವ್ಯವಹಾರಗಳು ನಡಿಬೇಕು, ಆ ವ್ಯವಹಾರಗಳಿಗೆ ಕಾರಣವಾಗಿರ್ತಕ್ಕಂಥ ಗುಣಗಳು, ಜೊತೆಗೆ ಅವರು ಮಾಡುವಂತ ತಪ್ಪುಗಳಿಗೆ ಕ್ಷಮೆಯನ್ನು ಕೊಡೋದಾಗ್ಲಿ, ಎಲ್ಲವೂ ಕೂಡ ದುರ್ಗಾದೇವಿಯ ಕೈಯಲ್ಲಿರ್ತಕ್ಕಂಥದ್ದು. ಜೀವರಾಶಿಗೆ ಯಾವ ಯಾವ ಗುಣಗಳು ಹೆಚ್ಚಾಗಬೇಕು, ಯಾವ ರೀತಿ ಇರಬೇಕು, ಅವರವರ ಯೋಗ್ಯತಾನುಸಾರವಾಗಿ ಅವರು ಹೇಗೆ ಬದುಕಬೇಕು, ಇದೆಲ್ಲವನ್ನೂ ಕೂಡ ನೋಡಿಕೊಳ್ತಕ್ಕಂಥ ಶಕ್ತಿ ಮಮತೆಯನ್ನ ತೋರಿಸುವಂತ ತಾಯಿಯಾಗಿರ್ತಕ್ಕಂಥ ದುರ್ಗಾದೇವಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಕರದಿಂದ ಅಭಯವ ನೀವಳೆ ಅನ್ನೋದನ್ನ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ದುರ್ಗೆ ಸ್ಮೃತ ಹರಸಿ ಭೀತಮಶೇಷ ಜಂತೋ ಸ್ವಸ್ತಿ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರಕರಣಾಯ ಸದಾದ್ರ ಚಿತ್ತ. ಮಾರ್ಕಂಡೇಯ ಪುರಾಣದಲ್ಲಿ ದೇವತೆಗಳೆಲ್ಲ ದೇವಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ. ನಮಗೆ ಇದು ಸಪ್ತಶತಿಯಲ್ಲಿ ಬರ್ತಕ್ಕಂಥ ಶ್ಲೋಕವೂ ಆಗಿದೆ. ಚಂಡಿಕಾ ಪಾರಾಯಣದಲ್ಲಿ ಈ ಶ್ಲೋಕವನ್ನ ನಾವು ನೋಡಿರ್ತೇವೆ, ಕೇಳಿರ್ತೇವೆ. ದುರ್ಗೇ ಸ್ಮೃತ ಹರಸಿ ಭೀತಮಶೇಷ ಜಂತೋಹೋ. ದುರ್ಗೇ ದೇವಿ, ನಿನ್ನ ಸ್ಮರಣ ಮಾತ್ರದಿಂದ ಎಲ್ಲರ ಭಯವನ್ನ ನೀನು ಪರಿಹಾರ ಮಾಡ್ತಕ್ಕಂಥವಳು ನೀನು. ಎಲ್ಲರಿಗೂ ಭಯ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಯ. ಎಲ್ಲರೂ ಒಂದೇ ರೀತಿಯ ಸಮಸ್ಯೆಯಿಂದ ಭಯ ಪಡ್ತಾ ಇದ್ದಾರೆ, ದುಃಖವನ್ನ ಅನುಭವಿಸ್ತಾ ಇದ್ದಾರಂತೇನಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ನಾನಾ ವಿಧ ದುಃಖಗಳು ಎಲ್ಲರಿಗೂ ಇದೆ. ಅಂತ ದುಃಖಗಳನ್ನ ಪರಿಹಾರ ಮಾಡೋಳು ನೀನು. ಯಾವಾಗ ಕೇವಲ ನಿನ್ನನ್ನ ದುರ್ಗೆ ದುರ್ಗೇತಿ, ನಿನ್ನನ್ನ ದುರ್ಗಾ ದುರ್ಗಾ ಅಂತ ಯಾರು ಸ್ಮರಣೆ ಮಾಡ್ತಾರೋ, ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ, ಚಾಮುಂಡಿ ಭೂತಾಪಹಾರಿಣಿ ದುರ್ಗಾ ಅಂತ ನನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ, ಈ ರೀತಿ ಸ್ಮರಣೆ ಮಾಡುವವರನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ದುರ್ಗಾದೇವಿ ಹೇಳಿರ್ತಕ್ಕಂಥದ್ದು. ಹಾಗೆಯೇ ಮಾರ್ಕಂಡೇಯ ಪುರಾಣದಲ್ಲಿ ದೇವತೆಗಳೂ ಕೂಡ ದೇವಿಯನ್ನ ಸ್ತುತಿ ಮಾಡ್ತಾ ಇದ್ದಾರಂತೆ. ಅಮ್ಮ ನೀನು ನಿನ್ನ ಸ್ಮರಣೆ ಮಾತ್ರದಿಂದ ಯಾರು ನಿನ್ನನ್ನ ಕೇವಲ ಸ್ಮರಿಸಿಕೊಳ್ತಾ ಇದ್ದಾರೋ, ಯಾರು ನನ್ನ ಹೊಗಳ್ತಾ ಇದ್ದಾರೋ ಅಂತವರ ಭಯವನ್ನ ಪರಿಹಾರ ಮಾಡ್ತಕ್ಕಂಥವಳು ನೀನು. ಎಲ್ಲರಿಗೂ ಕೂಡ ಶುದ್ಧವಾದ ಮಂಗಳಕರವಾದ ಬುದ್ಧಿಯನ್ನ ಕೊಡ್ತಕ್ಕಂಥವಳು ನೀನು. ಹಾಗಾಗಿ ಕರುಣೆಯ ವಿಚಾರದಲ್ಲಿ ನಿನ್ನ ಗಂಡನನ್ನ ಬಿಟ್ರೆ ಅದು ನೀನೇ ತಾಯಿ ಅಂತ. ಭಗವಂತನ ಕರುಣೆ ಅದು ವರ್ಣಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು. ಭಗವಂತನನ್ನ ಇಲ್ಲಿ ಬಿಟ್ಬಿಡೋಣ, ಭಗವಂತನ ಕ್ಯಾಟಗಿರಿಯೇ ಬೇರೆ ಅಂತ ಇಟ್ಕೊಳ್ಳೋಣ. ನಿನ್ನಷ್ಟು ಕರುಣೆ ಅಂದ್ರೆ ಸ್ತ್ರೀಯರಲ್ಲಿ ನಿನ್ನಷ್ಟು ಕರುಣೆ ಮಾಡೋರು ಇನ್ಯಾರಿದ್ದಾರೆ ತಾಯಿ? ಸ್ತ್ರೀಯರಲ್ಲಿ ನಿನ್ನಷ್ಟು ಕರುಣೆಯನ್ನು ತೋರಿಸ್ತಕ್ಕಂಥವ್ರು ಇನ್ಯಾರಾದ್ರೂ ಈ ಜಗತ್ತಿನಲ್ಲಿ ಇದ್ದಾರಾ? ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ, ನಿನ್ನನ್ನ ಬಿಟ್ಟಿನ್ಯಾರಿದ್ದಾರೆ ಅಂತ. ನಮ್ಮ ದಾರಿದ್ರ್ಯ ಪರಿಹಾರ ಆಗಬೇಕು, ದುಃಖ ಭಯ ಹಾರಿಣಿ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಹಾರಿಣಿ ಅಂದ್ರೆ ನಾಶ ಮಾಡ್ತಕ್ಕಂಥವಳು ನೀನು. ಇದರಲ್ಲಿ ನಿನ್ನನ್ನು ಬಿಟ್ಟಿನ್ಯಾರಿದ್ದಾರಮ್ಮ ನಮಗೆ? ಹಾಗಾಗಿ ನಿನ್ನಂತ ಕರುಣೆನ ತೋರಿಸ್ತಕ್ಕಂಥವ್ರು ಯಾರು ಇಲ್ಲ ಅನ್ನೋದನ್ನ ತುಂಬಾ ದೊಡ್ಡ ವಿಚಾರಗಳದಲ್ಲ. ಮಾರ್ಕಂಡೇಯ ಪುರಾಣದಲ್ಲಿ ಅಂದ್ರೆ ಸಪ್ತಶತಿ ಪಾರಾಯಣದಲ್ಲಿ ಬರ್ತಕ್ಕಂಥ ಸ್ತೋತ್ರಗಳದಲ್ಲ. ಹೀಗೆ ಒಂದು ಕರದಿಂದ ಅಭಯವ ನೀವಳೆ, ಮತ್ತೊಂದು ಕೈಯಿಂದ ವರಗಳ, ಒಂದು ಕೈಯಿಂದ ಅಭಯವನ್ನೂ ನೀಡ್ತಾ ಇದ್ದಾಳೆ, ನಾನಿದ್ದೀನಿ ಹೆದರಬೇಡಿ ಅಂತ. ಹಾಗೆ ಆ ಹೆದರಿಕೆಗೆ ಕಾರಣ ಏನು? ನಮ್ಮ ಹತ್ರ ತುಂಬಾ ಕಷ್ಟ ಇದೆ,
ಅಲ್ವಾ? ತುಂಬಾ ಕಷ್ಟಗಳನ್ನ, ತುಂಬಾ ದುಃಖಗಳನ್ನ, ಸಂಸಾರದ ನೋವನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಅಷ್ಟು ದುಃಖ ಇದೆ. ಹಾಗಾಗಿ ಲಕ್ಷ್ಮೀದೇವಿ ಮತ್ತೊಂದು ಕೈಯಿಂದ ವರಗಳ, ಇನ್ನೊಂದು ಕೈಯನ್ನ ತೋರಿಸಿ ನಮಗೆ ವರವನ್ನು ಕೊಡ್ತಾ ಇದ್ದಾಳಂತೆ. ಆ ಕೈಯಿಂದ ಏನ್ ಸೂಚನೆ ಮಾಡ್ತಾ ಇದ್ದಾಳೆ? ಹೆದರ್ಕೊಳ್ಬೇಡಿ, ಇನ್ನೊಂದು ಕೈಯಿಂದ ನೀವು ವರಗಳನ್ನು ಕೊಡ್ತೀನಿ ಅಂತ. ನಿಮಗೆ ಯಾವುದೆಲ್ಲ ಸಾತ್ವಿಕವಾದ ಅಪೇಕ್ಷೆಗಳು ಏನೆಲ್ಲ ನಿಮಗಿದೆಯೋ, ಮತ್ತೆ ತಾಮಸ ಆಸೆಗಳು ನಮಗಿದೆ ಅಂದ್ರೆ ಅದನ್ನು ಕೊಡೋದಿಲ್ಲ ಅವಳು. ಆ ಕೈಯಿಂದ ನಾಶ ಅಂತಾನೆ ಅರ್ಥ. ಒಂದು ಕೈಯಿಂದ ಅಭಯವನ್ನ ನೀಡ್ತಾ ಇದ್ದಾಳೆ, ಹೆದರಬೇಡಿ ನಾನಿದ್ದೀನಿ, ನಿಮ್ಮ ರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಕೈಯಿಂದ ಅಭಯವನ್ನ ಕೊಟ್ರೆ, ಇನ್ನೊಂದು ಕೈಯಿಂದ ವರಗಳನ್ನು ಕೊಡ್ತಾ ಇದ್ದಾಳೆ. ಒಳ್ಳೆಯವರು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಒಂದು ಕೈಯಿಂದ ಅಭಯವನ್ನ ಪಡಿತಾರೆ, ಇನ್ನೊಂದು ಕೈಯಿಂದ ವರಗಳನ್ನ ಪಡಿತಾರೆ. ಅವರ ಅಪೇಕ್ಷಿತವಾಗಿರತಕ್ಕಂಥ ಸಾತ್ವಿಕವಾದ ಯೋಚನೆಗಳಿಂದ ಸಾತ್ವಿಕವಾದ ಫಲಾಫಲಗಳನ್ನ ಪಡಿತಾರೆ. ಇನ್ನೂ ಕೆಲವರು ಮೂರ್ಖರು, ಅವರು ಕೂಡ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ ದುಷ್ಟವಾದ ಫಲಗಳನ್ನ ಪಡಿತಾರೆ, ಕೊಡ್ತಾಳೆ ಅವಳು, ಕೊಡೋದಿಲ್ಲ ಅಂತೇನಿಲ್ಲ. ಹಾಗೆಯೇ ಅವ್ರು ಏನ್ ತಗೊಂಡ್ರು ಅದರಿಂದಲೇ ಅವರ ನಾಶ ಆಗಿರುತ್ತೆ. ಹಾಗಾಗಿ ನಾವು ದೇವರ ಹತ್ರ ಕೇಳಿದ್ರೆ, ಅದರಲ್ಲೂ ದುರ್ಗಾದೇವಿ ಹತ್ರ ಕೇಳಿದ್ರೆ ವರಗಳನ್ನ, ಸಾತ್ವಿಕವಾದ ವರಗಳನ್ನೇ ಕೇಳಬೇಕು. ಮತ್ತೊಂದು ಕೈಯಿಂದ ವರಗಳ, ಯಾರ್ಯಾರು ಏನೇನ್ ಕೇಳ್ತಾರೆ ಎಲ್ಲ ವರಗಳನ್ನ ಕೊಡ್ತಕ್ಕಂಥವಳು ತಾಯಿ. ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ, ನಿರ್ದುಷ್ಟವಾದ ಆನಂದ, ಯಾವುದೇ ದೋಷರಹಿತವಾದ ಆನಂದವನ್ನ ಕೊಡ್ತಕ್ಕಂಥವಳು ನೀನು ಅಂತ. ನೀನ್ ಸಂತೋಷ ಕೊಟ್ಟೆ ಅಂದ್ರೆ ಕೇವಲ ಒಂದು ದಿವಸಕ್ಕದು ಸೀಮಿತ ಆಗಿರೋದಿಲ್ಲ, ಅದು ಜನ್ಮ ಜನ್ಮಾಂತರಕ್ಕೂ ಅದು ಅನುಗ್ರಹವನ್ನ ಕೊಡೋದಾಗಿರುತ್ತೆ. ಕುಂದಿಲ್ಲದ ಆನಂದ, ಎಣೆ ಇಲ್ಲದ ಆನಂದ, ದೋಷವಿಲ್ಲದ ಆನಂದ ಅಂತ ಅರ್ಥ ಅದಕ್ಕೆ. ಕುಂದಿಲ್ಲದ ಆನಂದ, ಎಣೆ ಇಲ್ಲದ, ದೋಷವಿಲ್ಲದ, ದುಃಖವಿಲ್ಲದ ಆನಂದವನ್ನ ಕೊಡ್ತಕ್ಕಂಥವಳು ನೀನು. ಸಂದೋಹ ಉಣಿಸುವ, ಅದು ಹೇಗಿದೆ ಆ ಆನಂದ ಅಂದ್ರೆ ಅಮೃತದಂತ ಇದೆ. ಅಮೃತ ಎಷ್ಟು ತಿಂದ್ರೂ ಕೂಡ ನಮಗೇನ್ ಅನ್ಸುತ್ತೆ? ಓ ಇನ್ನೂ ಬೇಕು ಅನ್ಸುತ್ತೆ. ಹಾಗೆ ಆ ಸಂತೋಷ, ಅವಳು ಕೊಡ್ತಾ ಇರ್ತಕ್ಕಂಥ ಸಂತೋಷ ಅದು ದುಷ್ಟವಾಗಿರ್ತಕ್ಕಂಥದ್ದಲ್ಲ, ಇನ್ನೂ ಬೇಕು ಅನ್ನುವಂತ ಸಂತೋಷವನ್ನ ಕೊಡ್ತಕ್ಕಂಥದ್ದದು. ಹೀಗೆ ಕುಂದಿಲ್ಲದ ಆನಂದ ಸಂದೋಹ ಉಣಿಸುವ ಇಂದಿರೇ ನಮ್ಮ ಸಲಹಲಿ ಇಂಥ ಲಕ್ಷ್ಮೀದೇವಿ. ಒಂದು ಕರದಿಂದ ಭಯವನ್ನ, ಮತ್ತೊಂದು ಕೈಯಿಂದ ವರಗಳನ್ನ, ಇಡೀ ಜೀವರಾಶಿಗೆ ಕುಂದಿಲ್ಲದ, ಎಣೆಯಿಲ್ಲದ, ನೋವಿಲ್ಲದ, ದುಃಖವಿಲ್ಲದ ಆನಂದವನ್ನ, ನಿರ್ದಿಷ್ಟವಾದ ಆನಂದದ ಧಾರೆಯನ್ನೇ ಹರಿಸ್ತಾ ಇರತಕ್ಕಂಥವಳು ಯಾರು? ಲಕ್ಷ್ಮೀದೇವಿ. ಇಂಥ ಇಂದಿರೇ ನಮ್ಮ ಸಲಹಲಿ, ಇಂಥ ಇಂದಿರೇಶನ ಪತ್ನಿ ಸಾಕ್ಷಾತ್ ಇಂದಿರೇ ಲಕ್ಷ್ಮೀದೇವಿ. ನಮ್ಮ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ವಾದರಾಜರು ವರ್ಣಿಸ್ತಾ ಇದ್ದಾರೆ, ಇಷ್ಟು ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. ಇಂದಿರೇ ನಮ್ಮ ಸಲಹಲಿ, ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿ ಎನ್ನುವ ಅಭಿಪ್ರಾಯವನ್ನ, ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನ ದಾಸರು ಈ ಪದದ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ. ಅಪರಿಮಿತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ದಾಸರು ನಮಗೆ, ಅಂದು ವಾದಿರಾಜರು ನಮಗೆ ಈ ಎಲ್ಲಾ ಲಕ್ಷ್ಮೀ ಶೋಭಾನೆಯಲ್ಲಿ ಒಂದೊಂದು ಶ್ಲೋಕದಲ್ಲೂ ಗಂಟೆ ಅಲ್ಲ ದಿವಸಗಟ್ಟಲೆ ಹೇಳಬೇಕಾಗಿರ್ತಕ್ಕಂಥ ವಿಚಾರಗಳು. ಆದರೂ ಕೂಡ ನಾವು ಸಂಕ್ಷಿಪ್ತವಾಗಿ ಸಾಮಾನ್ಯರಿಗೂ, ಯಾಕಂದ್ರೆ ನಾವು ಕೂಡ ಸಾಮಾನ್ಯರಾದ್ರಿಂದ ಸಾಮಾನ್ಯರಿಗೂ ಅರ್ಥ ಆಗಲಿ ಎನ್ನುವ ವಿಶೇಷವಾದ ದೃಷ್ಟಿಯಿಂದ ಸ್ವಲ್ಪ ಮಾಹಿತಿಯನ್ನ ಈ ಲಕ್ಷ್ಮೀ ಶೋಭಾನೆ ಪಾಠದ ಮೂಲಕ ಕೊಡ್ತಾ ಇದ್ದೇವೆ. ಯಾರೆಲ್ಲ ಈ ಪಾಠಗಳನ್ನ ಕೇಳಿಸ್ಕೊಳ್ತಾ ಇದ್ದೀರೋ, ಅರ್ಥ ಮಾಡ್ಕೊಳ್ತಾ ಇದ್ದೀರೋ, ವಿಶೇಷವಾಗಿ ನಮ್ಮ ಶ್ರೀಚಕ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನ, ಹಣವನ್ನ ಕೊಡಬೇಕು ಅಂತೇನಿಲ್ಲ. ಕೇವಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ, ಶ್ರೀಚಕ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.